ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳಲ್ಲಿ ವಾಟ್ಸಪ್ನಲ್ಲಿ ಅತಿ ಹೆಚ್ಚು ಮೋಸ ಆಗ್ತಿರೋದು ದೋಖ ಆಗ್ತಿರೋದು ಅಂತ ಗೊತ್ತಾಗಿದೆ. ವಾಟ್ಸಪ್ ಸೈಬರ್ ಖದೀಮರ ಫೇವ್ರೆಟ್ ಸ್ಪಾಟ್ ಆಗಿಬಿಟ್ಟಿದೆ. ಆನ್ಲೈನ್ ಸ್ಪಾಟ್ ಇದು. ಆರಾಮಾಗಿ ಇದರಲ್ಲಿ ಕದಿಬಹುದು ನಾವು ಅಂತ ಹೇಳಿ. ಸೋಷಿಯಲ್ ಮೀಡಿಯಾಗಳ ಪೈಕಿ ವಾಟ್ಸಪ್ನಲ್ಲಿಯೇ ಹೆಚ್ಚು ವಂಚನೆ ಆಗ್ತಿರೋದು. ಕೇಂದ್ರ ಗೃಹ ಸಚಿವಾಲಯ ಕೊಟ್ಟಿರ್ತಕ್ಕಂಥ ಅಧಿಕೃತ ಅಂಕಿಅಂಶ ಇದು. ದೊಡ್ಡ ಪ್ರಮಾಣದಲ್ಲಿ ಮನಿ ಟ್ರಾನ್ಸ್ಫರ್ ಅಥವಾ ಹಣ ವರ್ಗಾವಣೆ, ಈ ಸೈಬರ್ ವಂಚನೆ ಇಲ್ಲಿ ಹುಡುಕ್ತಾ ಇದ್ದಾರೆ ಈಗ ಜಾಲವನ್ನು ಅಂತ. 2024ರ ಮೊದಲ 3 ತಿಂಗಳಲ್ಲಿ 43,797 ಕೇಸ್ ದಾಖಲಾಗಿತ್ತು. ಟೆಲಿಗ್ರಾಮ್ ವಿರುದ್ಧವಾಗಿ 22,680 ಕೇಸ್ಗಳು, ಇನ್ಸ್ಟಾಗ್ರಾಮ್ ವಿರುದ್ಧ 19,800 ಕೇಸ್ಗಳು ಸೈಬರ್ ವಂಚಕರು ಈ ಥರ ಮಾಡಿದ್ದಾರೆ ಅಂತ. ಇವರಿಗೆ ನಿರುದ್ಯೋಗಿಗಳು, ಯುವಕರು, ಗೃಹಿಣಿಯರು, ವಿದ್ಯಾರ್ಥಿಗಳು ಮತ್ತು ನಿರ್ಗತಿಕರೇ ಪ್ರಮುಖ ಟಾರ್ಗೆಟ್ ಆಗಿರ್ತಾರೆ. ಹಾಗಾಗಿ ವಾಟ್ಸಪ್ ವಿಚಾರದಲ್ಲಿ, ಮನಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು.